ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಅಂದ್ರೆ ನೀವು ಇನ್ಸ್ಪೆಕ್ಟ್ ನ ಯೂಸ್ ಮಾಡ್ಕೊಂಡು ಹೇಗೆ ನೀವೆಲ್ಲ ಕೋಡಿಂಗ್ ನ ಕಲಿಬಹುದು ಇನ್ನು ಹೆಚ್ಚಾಗಿ ಮತ್ತೆ ಯಾರಿಗೂ ನಾನ್ ಕೋಡರ್ಸ್ಗೆ ನಿಮ್ಗೆ ಕೋಡಿಂಗ್ ಬರುತ್ತೆ ಅಂತ ತೋರಿಸ್ಕೋಬಹುದು ಚೇಂಜಸ್ ಮಾಡಿ ಗೂಗಲ್ ಅಲ್ಲಿ ಹೇಗೆ ಅಂತ ನಾನು ತೋರಿಸ್ತೀನಿ. ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಲಾಸ್ಟ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಸಿ ನ ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಓಕೆ. ಈಗ ನಿಮ್ಗೆ ಸೋರ್ಸ್ ಕೋಡ್ ಎಲ್ಲ ಕಾಣುತ್ತೆ. ಅದ್ರ ಕೋಡಿಂಗ್‌ದು, ಆ ವೆಬ್ ಪೇಜ್‌ದು, ಬ್ರೌಸರ್‌ದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರೂ ಚೇಂಜಸ್ ಮಾಡ್ಬೇಕು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಅದು ಆರೋ ಮಾರ್ಕಲ್ಲಿ ಅಲ್ಲಿ ಬಟನ್ ತೋರಿಸ್ತಿದ್ನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಅಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆ ಕೋಡ್ ಎಲ್ಲಿ ಬರ್ದಿದೆ ಅದೇ ಲೈನ್‌ಗೆ ಹೋಗಿ ಚೇಂಜಸ್ ಮಾಡಕ್ ಹೇಳ್ಬಿಡುತ್ತೆ. ಪ್ಲೇಸ್ ಹೋಲ್ಡರ್ ಹೋಗ್ಬಿಟ್ಟು ನೀವು ವೆಲ್ಕಮ್ ಟು ಮೈ ಪೇಜ್ ಅಂತ ಹಾಕ್ತೀನಿ. ಆ ತರ ನೀವ್ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಅದೇ ನಿಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ನಾನು ಹೇಳಿದ್ನಲ್ಲ. ಓಕೆ. ಚೇಂಜಸ್ ಮಾಡ್ಬೋದು. ಗೊತ್ತಾಗಲ್ಲ ಅಂದ್ರೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದ್ರ ಮೇಲೆ ಕೋಡ್ ಬೇಕು ಅದ್ರ ತಕ್ಕನಾಗಿ ಕೋಡ್ ಚೇಂಜಸ್ ಆಗ್ತಾ ಇರುತ್ತೆ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವ್ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಇದೆಲ್ಲ ಸ್ಟೈಲ್ ಪಾರ್ಟ್ ಆಗಿರುತ್ತೆ. ಇದು ಸೋರ್ಸ್ ಕೋಡ್ ಪಾರ್ಟ್ ಆಗಿರುತ್ತೆ HTML. ಓಕೆ. ಇದು CSS ಪಾರ್ಟ್ ಆಗಿರುತ್ತೆ. ಎಲ್ಲ ಎಂಬೆಡೆಡ್ ಇರುತ್ತೆ ಇದ್ರೊಳಗಡೆ. ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕು. ಒಂದೊಂದು ಕೋಡ್‌ನು ನೋಡ್ತಾ ನೋಡ್ತಾ ಹೋಗ್ಬೇಕು. ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಆರಾಮಾಗಿ ಯೂಸ್ ಮಾಡ್ತಾ ಇದ್ರೆ. ಓಕೆನಾ? ಎಲ್ಲಿ ಪ್ಯಾಡಿಂಗ್ ಇರುತ್ತೆ, ಎಲ್ಲಿ ಹೈಟ್ ಕಡಿಮೆ ಆಗಿರುತ್ತೆ, ಎಲ್ಲಿ ಡಿಸ್ಪ್ಲೇ ಕಡಿಮೆ ಆಗಿರುತ್ತೆ. ಈ ತರ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ನಿಮ್ಗೆ ಆರಾಮಾಗಿ ಅರ್ಥ ಆಗ್ಬಿಡುತ್ತೆ ಕೋಡಿಂಗ್. ಓಕೆ. ನಾರ್ಮಲ್ BCA ಸ್ಟೂಡೆಂಟ್ಸ್ ಕೂಡ ಇದು ಆರಾಮಾಗಿ ಗೊತ್ತಿರುತ್ತೆ, ಚೆನ್ನಾಗಿ ಗೊತ್ತಿರುತ್ತೆ ಇದು ಹೇಗ್ ಮಾಡೋದು ಅಂತ. ಒಬ್ರಿಗೆ ಗೊತ್ತಿರಲ್ಲ, ನೋಡಿ ಕಲ್ತ್ಕೊಳ್ಳಿ. ಮತ್ತೆ ನೀವು ಯಾವ್ದೋ ಒಂದು ವೆಬ್ಸೈಟ್‌ಗೆ ಹೋಗ್ತೀರಾ, ಆ ವೆಬ್ಸೈಟಲ್ಲಿ ನೀವು ಚೇಂಜಸ್ ಮಾಡ್ಬೇಕು. ನಿಮ್ ಫ್ರೆಂಡ್‌ಗೆ ಮ್ಯಾಚಿಂಗ್ ಮಾಡ್ತೀನಿ, ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಅಲ್ಲಿರೋ ಹೆಡ್ಡಿಂಗ್‌ನ ಚೇಂಜ್ ಮಾಡ್ಬೇಕು. ಟೆಂಪ್ರವರಿ ಇದೆಲ್ಲ ಚೇಂಜಸ್ ಎಲ್ಲ ನಡೆಯೋದು ಟೆಂಪ್ರವರಿ. ಒಂದ್ಸತಿ ನೀವು ಸ್ಕ್ರೀನ್‌ನ ರಿಫ್ರೆಶ್ ಮಾಡಿದ್ರು ಅಂತ ಅಂದ್ರೆ ಎಲ್ಲ ಹೋಗುತ್ತೆ. ಜಸ್ಟ್ ಫಾರ್ ಪರ್ಪಸ್ ಆಫ್ ಲರ್ನಿಂಗ್ ಸೇಕ್ ನೀವು ಇದನ್ನ ಯೂಸ್ ಮಾಡ್ಕೊಂಡು ನೀವು ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಓಕೆ. ಏನ್ ಬೇಕಾದ್ರೂ ಕಲರ್ ಚೇಂಜಸ್ ಮಾಡ್ಬೋದು. ಆದ್ರೆ ನಿಮ್ಗೆ ಎಲ್ಲಿ ಆ ಪರ್ಟಿಕ್ಯುಲರ್ ಲೈನ್ ಸಿಕ್ತಿಲ್ಲ ಅಂತಂದ್ರೆ ನಾನು ಹೇಳಿದ್ನಲ್ಲ ಆ ಬಟನ್ ಇನ್ಸ್ಪೆಕ್ಟ್ ಎಲಿಮೆಂಟ್ ಬಟನ್ ಮೇಲೆ ಯಾರೋ ಕಾಣ್ತಿದ್ರೆ ಅದ್ರ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ಲೈನ್ ಎಲ್ಲಿದೆ ಅಂತ ಆರಾಮಾಗಿ ಕಂಡುಹಿಡಿಬಹುದು. ಅಷ್ಟು ಚೇಂಜಸ್ ಆದ್ಮೇಲೆ ಇನ್ನೆಲ್ಲ ಟೆಂಪ್ರವರಿ ಅದು ಎಲ್ಲ ಫುಲ್ ಹೊಟ್ಟೋಗ್ಬಿಡುತ್ತೆ ನಾವೇನೇ ಚೇಂಜಸ್ ಮಾಡಿದ್ರು. ಓಕೆ. ಈ ತರ ಕಲಿಬಹುದು ನೀವು ಹೆಂಗ್ ಬಿಲ್ಡ್ ಮಾಡಿದ್ದಾರೆ ಒಂದ್ ವೆಬ್ ಪೇಜ್ ಅಲ್ಲಿ ಇದು ಇದಕ್ಕೆ ಬರ್ಬೇಕು ಡಿಸ್ಪ್ಲೇ ಇಲ್ಲಿ ಬರ್ತಿದೆ ಅಂತ ಅಂದ್ರೆ ಏನೇನ್ ಯೂಸ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲ ಯಾವ್ದಾದ್ರು ಸ್ಕ್ರೀನ್ ನಿಮ್ಗೆ ಅರ್ಥ ಆಗಿಲ್ಲ ಎಲಿಮೆಂಟ್ಸ್ ಆಗಿರ್ಬೋದು ಕನ್ಸೋಲ್ ಆಗಿರ್ಬೋದು ನಿಮ್ಗೆ ಬೇಕು ಅಂತ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಿಮ್ಗೆ ಯಾವ್ದ್ರ ಬಗ್ಗೆ ಮಾಡ್ಬೇಕು ವಿಡಿಯೋಸ್ ನಾನ್ ನಾನು ಬೆಸ್ಟ್ ಕೊಡ್ತೀನಿ. ರಿಯಲ್ ಲೈಫ್ ಎಕ್ಸಾಂಪಲ್ಸ್ ತಗೊಂಡು ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಸಂಗ್ ಹೇಳ್ಕೊಡ್ತೀನಿ. ಓಕೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.